ಬೀದರ್ ಜಿಲ್ಲೆ ಎಂದಾಕ್ಷಣ ಎಲ್ಲರ ಕಣ್ಣೆದುರಿಗೆ ಬರುವುದು ಬಸವಾದಿ ಪ್ರಮರ್ಥರು ಸೇರಿದಂತೆ ಶಿವಶರಣರು ನಡೆದಾಡಿದ ಪವಿತ್ರ ಭೂಮಿ. ಬೀದರ್ ಜಿಲ್ಲೆಯು ತನ್ನದೇ ಆದ ಭವ್ಯ ಪರಂಪರೆಯನ್ನು ಹೊಂದಿದೆ. ಸಾಧು ಸಂತರಿಗೆ, ಸತ್ಪುರುಷರಿಗೆ ಜನ್ಮ ನೀಡಿದ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಪವಿತ್ರ ಯಾತ್ರಾ ಸ್ಥಳಗಳನ್ನು ಹೊಂದಿದೆ. ಚಿಟಗುಪ್ಪ ತಾಲೂಕಿನ ಸುಕ್ಷೇತ್ರ ಕರಕನಡಿ ಗ್ರಾಮದ ಗುರುಗಂಗಾಧರ ಬಕ್ಕಪ್ರಭುಗಳ ಮಂದಿರವು ಜಿಲ್ಲೆಯಲ್ಲಿ ಅತಿ ಪುರಾತನ ಮಂದಿರಗಳಲ್ಲಿ ಒಂದಾಗಿದೆ. ಕರಕನಡಿ ಗ್ರಾಮದಲ್ಲಿ ನೆಲೆಸಿರುವ ಮಹಾಮಹಿಮ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ. ಬೇಡಿಯು ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೀಡಿ ಹರಸುವ ಹರನಾವತಾರಿ ಶ್ರೀ ಗುರುಗಂಗಾಧರ ಬಕ್ಕಪ್ರಭುಗಳು. ಗುರುಗಂಗಾಧರ ಬಕ್ಕಪ್ರಭುಗಳು ತಮ್ಮ ಅವತಾರಾವಧಿಯಲ್ಲಿ ಅಸಂಖ್ಯ ಅಗಣಿತ ಅಗೋಚರ ಪವಾಡಗಳನ್ನು ಮಾಡಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವ, ಮನೆ ದೇವರಾಗಿ ಮನೆ ಮನೆಯಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿದ್ದಾರೆ. ಇತಿಹಾಸಕಾರರು ತಿಳಿಸುವ ಹಾಗೆ ಬಕ್ಕಪ್ರಭುಗಳು ಕಲಬುರಗಿ ಜಿಲ್ಲೆಯ ಮಹಾದಾಸೋಹಿ ಶರಣಬಸವೇಶ್ವರರ ಸಮಕಾಲೀನರು ಎಂದು ಹೇಳಲಾಗುತ್ತದೆ. ಬಕ್ಕಪ್ರಭುಗಳು 18ನೇ ಶತಮಾನದಲ್ಲಿ ಇಂದಿನ ತೆಲಂಗಾಣ ರಾಜ್ಯದ ಸದಾಶಿವಪೇಟ್ ನಗರದ ಹತ್ತಿರ ಆತ್ಮಕೂರ್ ಎಂಬ ಗ್ರಾಮದಲ್ಲಿ ಶಿವಶರಣರಾದ ಭೋಜಪ್ಪ ಗೌರಮ್ಮ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. ಬಕ್ಕಪ್ರಭುಗಳು ತಮ್ಮ ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿದವರು. ಬಾಲ್ಯದಲ್ಲಿ ಅಲೌಕಿಕ ಜ್ಞಾನದ ಕಡೆಗೆ ಹೆಚ್ಚು ಆಸಕ್ತಿ ಹೊಂದಿದ ಅವರಿಗೆ ಧ್ಯಾನ, ಯೋಗ, ತಪಸ್ಸುಗಳನ್ನು ಆಚರಿಸುತ್ತಾ ದಿನ ಕಳೆಯುತ್ತಿದ್ದರು. ಅವರು ಗೊಟ್ಟಂಗೊಟ್ಟಿಯ ದಟ್ಟ ಅರಣ್ಯ ಪ್ರದೇಶದಲ್ಲಿ ತಪಸ್ಸುಗೈದು ಮುಂದೆ ಸುಕ್ಷೇತ್ರ ಕರಕನಡಿ ಗ್ರಾಮಕ್ಕೆ ಆಗಮಿಸಿ ಕಷ್ಟಗಳನ್ನು ಹೇಳಿಕೊಂಡು ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುತ್ತಾ ತಮ್ಮ ಅವತಾರಾವಧಿಯಲ್ಲಿ ಕರಕನಡಿಯ ಪವಿತ್ರ ಭೂಮಿಯಲ್ಲಿ ಜೀವಂತ ಸಮಾಧಿಯನ್ನು ಪಡೆದುಕೊಂಡು ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳಿಸಲಾಗುತ್ತದೆ. ಬಕ್ಕಪ್ರಭುಗಳು ಜಾತಿ, ಮತ ಭೇದಗಳಿಲ್ಲದೆ ನಮಾಮಿ ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತಪಾಪವೃಂದಂ ವಾರಾಣಸೀನಾ ಚಮನಾಥನಾಥಂ ಶ್ರೀ ವಿಶ್ವನಾಥಂ ಶರಣಂ ಶರಣಂ ಬಕ್ಕ ಪ್ರಭು ಶರಣಂ ಮರುವಂ ಮರುವಂ ನೀ ನಾಮ ಸ್ಮರಣಂ. ಮಾ ಕಲಿಯುಗ ದೈವಂ ನೀವೇ, ಮಾ ಕಲಿಯುಗ ದೈವಂ ನೀವೇ, ಬಕ್ಕ ಪ್ರಭು ನೀವೇ, ಬಕ್ಕ ಪ್ರಭು ನೀವೇ. ಮಾ ಕರ್ಕನೆಲ್ಲಿ ವಾಸುಡವು ನೀವೇ, ಬಕ್ಕ ಪ್ರಭು ನೀವೇ, ಬಕ್ಕ ಪ್ರಭು ನೀವೇ. ಮಾ ಕಲಿಯುಗ ದೈವಂ ವೇ ಬಕ್ಕ ಪ್ರಭು ನೀವೇ, ಬಕ್ಕ ಪ್ರಭು ನೀವೇ. ಮಾ ಕರ್ಕನೆಲ್ಲಿ ವಾಸುಡ ನಮಾಮಿ ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತಪಾಪವೃಂದಂ ವಾರಾಣಸೀನಾ ಚಮನಾಥನಾಥಂ ಶ್ರೀ ವಿಶ್ವನಾಥಂ. ಗುರುಗಂಗಾಧರ ಬಕ್ಕಪ್ರಭುಗಳು ಅಸಂಖ್ಯ ಪವಾಡಗಳನ್ನು ಮಾಡಿದವರು. ಅದರಲ್ಲಿ ಸದಾಶಿವರಾಯ ಎನ್ನುವ ಭಕ್ತರೊಬ್ಬರು ಬ್ರಾಹ್ಮಣ ಭೋಜನವನ್ನು ಆಯೋಜಿಸಿದರು. ಬ್ರಾಹ್ಮಣರ ಊಟದ ಸಮಯದಲ್ಲಿ ತುಪ್ಪ ಕಡಿಮೆ ಬಿದ್ದಾಗ ಭಕ್ತನ ಚಿಂತೆಯ ಕಾರಣವನ್ನು ಅರಿತ ಪ್ರಭುಗಳು ಹತ್ತಿರದಲ್ಲಿ ಇರುವ ಬಾವಿಯ ನೀರನ್ನೇ ತುಪ್ಪವನ್ನಾಗಿ ಪವಾಡಗೈದರು. ಪ್ರಭುಗಳು ಶಿಷ್ಯ ವೆಂಕಪ್ಪನಿಗೆ ಸಂತಾನ ಯೋಗವನ್ನು ಕರುಣಿಸಿದರು. ಪ್ರಭುಗಳು ತಮ್ಮ ಯೋಗ ಶಕ್ತಿಯಿಂದ ಲಿಂಗ ಪೂಜೆಗೆ ಚಿಂಚೋಳಿ ಶ್ರೀಮಠದಿಂದ ವೃಷಭನಲ್ಲಬಕ್ಕನಿಂದ ಪೂಜಾ ಸಾಮಗ್ರಿಗಳನ್ನು ತರಿಸಿದರು. ಸಂಗ್ರಾಮ್ ಖಾನರ ಅಹಂಕಾರವನ್ನು ನಿವಾರಿಸಿದರು. ಯೋಗ ಸಮಾಧಿ ಪಡೆಯುವ ಮುನ್ನ ಭಕ್ತರಿಗೆ ಪವಾಡವನ್ನು ಗೈದರು. ಸೇರಿದಂತೆ ಅಸಂಖ್ಯ ಅಗಣಿತ ಪವಾಡಗಳನ್ನು ಮಾಡುತ್ತಾ